ಯಾರಿಗೆಲ್ಲ ಈ ಸ್ಫಟಿಕ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಇದು ಬಂದು ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ಮನಿ ಅಟ್ರಾಕ್ಷನ್ ಆಗಬೇಕು ಅಂದರೆ, ಹಣ ಆಕರ್ಷಣೆ ಆಗಬೇಕು ಅಂದರೆ, ಆರೋಗ್ಯದ ಸಮಸ್ಯೆ, ಮನೆಯಲ್ಲಿ ಯಾರೂ ಹೇಳಿದ ಮಾತು ಕೇಳ್ತಾ ಇಲ್ಲ, ಎ ಟು ಝೆಡ್ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆಲ್ರೆಡಿ ತುಂಬ ಜನ ಇದನ್ನು ಕಟ್ಟಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿಮಗೂ ಒಳ್ಳೆಯ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ, ನಿಮಗೂ ಕೂಡ ನಂಬಿಕೆ ಬರ್ತಾ ಇದೆ, ನಾನು ಕೂಡ ಕಟ್ಟಿ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ, ನೀವು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇದರ ಸೀಕ್ರೆಟ್ ಏನಿದೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ನ ಕೊಡಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ತುಂಬ ಜನ ಕೇಳ್ತಾ ಇದ್ದೀರಾ 786 ಬಗ್ಗೆ. ನನ್ನ ಏನೆಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದನ್ನು ನಮಗೂ ಕೂಡ ತೋರಿಸಿ. ನನಗೆ ಅರ್ಥ ಆಗಿಲ್ಲ, ಆ ವಿಡಿಯೋ ಮೊದಲು ಕೂಡ ಮಾಡಿದೆ, ಬಟ್ ಅದು ಸಿಗ್ತಾ ಇಲ್ಲ ನನಗೆ. ನಾನು ಇವಾಗ ಮಾಡಬೇಕು ಅಂತ ಮನಸ್ಸಾಗಿದೆ, ನನಗೆ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಹಾಗೆ ಒಬ್ರಿಗೆ ಇಬ್ಬರಿಗೆ ಹೇಳ್ಕೊಟ್ಟೆ, ಬಟ್ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಅದೇ ರೀತಿ. ಹಾಗಾಗಿ ಮತ್ತೆ ಆ ವಿಡಿಯೋನ ಹಾಕ್ತಾಯಿದ್ದೀನಿ, ನೋಡಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ನನಗಂತೂ ತುಂಬ ಅದರಿಂದ ಒಳ್ಳೆಯದಾಗಿದೆ. ಅದರಿಂದ ನಾನು ಏನೇ ಬರೆದು 11 ದಿನ ಏನು ಮಾಡಿದ್ದೀನಿ ಎಲ್ಲ ಸಕ್ಸಸ್ ಆಗಿದೆ. ಒಂದು ಕೂಡ ಪೆಂಡಿಂಗ್ ಆಗಿದೆ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲ ಕೂಡ ಸಕ್ಸಸ್ ಆಗಿದೆ. ನನಗೆ ಏನೆಲ್ಲ ನಾನು ಅವಶ್ಯಕತೆ ಇದೆ, ನನಗೇನು ಕಷ್ಟ ಇದೆ, ಅದನ್ನೆಲ್ಲ ಏನು ಬರೆದಿದ್ದೀನಿ ನಾನು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸಕ್ಸಸ್ ಆದಮೇಲೆ ನನಗೆ ಒಂದಿಷ್ಟು ಜನ ಹಣ ಕೊಡಬೇಕಾಗಿತ್ತು, ಮೇಯ್ನಾಗಿ ದೊಡ್ಡ ಹಣ ಯಾರೆಲ್ಲ ಕೊಡಬೇಕಾಗಿತ್ತು ಅದನ್ನು ಕೂಡ ನಾನು ಬರೆದಿದ್ದೆ, ಅದನ್ನು ಕೂಡ ಆಗಿದೆ, ಸಕ್ಸಸ್ಫುಲ್ ಆಗಿದೆ. ಬನ್ನಿ ನಾನು ಹೇಳ್ಕೊಡ್ತೀನಿ. ಇದು ಬಂದು ನೋಡಿ, ಇದಕ್ಕೆ ಅಂತಲೇ ಒಂದು ಹೊಸ ನೋಟ್ಬುಕ್ ತೆಗೆದು ಇಟ್ಕೊಳ್ಳಿ. ಚಿಕ್ಕದಾದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ, ಸರಿನಾ? ಅದಕ್ಕೇ ಅಂತ, ಸರಿನಾ? ಒಂದು ಪೆನ್ ಯಾವುದೇ ಆದರೂ ಪರವಾಗಿಲ್ಲ, ರೆಡ್ ಬೇಡ, ಬ್ಲೂ ಆದರೂ ಓಕೆ, ಮತ್ತು ಗ್ರೀನ್ ಆದರೂ ಇನ್ನೂ ಓಕೆ. ನಾನು ಇದುವರೆಗೂ ಇದೇ ಪೆನ್ನಲ್ಲಿ ಬರೆದಿದ್ದೀನಿ, ಆ ಪೆನ್ನಲ್ಲಿ ಬರಬೇಕು, ಇದು ಅದು ಅಂತ ನಾನು ಏನೂ ಕೂಡ ಅಂದ್ಕೊಂಡಿಲ್ಲ. ಆದರೆ ನಾನು ಮನಸ್ಫೂರ್ತಿಯಾಗಿ ನಾನು ಮಾಡಬೇಕು ಅಂದ್ಕೊಂಡು ಶ್ರದ್ಧೆಯಿಂದ ಮಾಡಿದ್ದೀನಲ್ಲ, ಅದೇ. ಅದನ್ನು ಬಿಟ್ಟು ನಾನು ಈ ಪೆನ್ನು, ಆ ಬುಕ್ಕು, ಈ ಬುಕ್ಕು ಏನು ಕೂಡ ಆ ಮೈಂಡಲ್ಲಿ ತೊಗೊಂಡೂ ಇಲ್ಲ, ಮಾಡೂ ಇಲ್ಲ. ಮಾತ್ರ ನಾನು ಇದು ನನಗೇನು ನಾವು ಫಸ್ಟಿಂದ ಏನು ಮಾಡ್ಕೊಂಡು ಬರ್ತಾ ಇದ್ವಿ ಅದನ್ನು ಮಾತ್ರ ಮಾಡಿದ್ವಿ, ಸಕ್ಸಸ್ಫುಲ್ ಕೂಡ ಆಗಿದ್ವಿ. ನಾನೇ ಅಲ್ಲ, ನನ್ನ ಇಡೀ ಫ್ಯಾಮಿಲಿ ಆಗಿರಲಿ, ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿದೆ. ಯಾಕೆಂದರೆ ಇದನ್ನು ಆಗಿನ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಬಟ್ ಯಾರೂ ಕೂಡ ಹೇಳೋದಿಲ್ಲ, ಇದು ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಯಾರೂ ಕೂಡ ನಿಮಗೆ ಹೇಳೋದಿಲ್ಲ. ಆದರೆ ನಾವು ಹೇಳ್ಕೊಡ್ತಾ ಇದ್ದೀವಿ, ಯಾಕೆಂದರೆ ನಮ್ಮ ಥರ ತುಂಬ ಕಷ್ಟದಲ್ಲಿ ಇರೋರು ಹೆಲ್ಪ್ ಆಗಲಿ ಅಂತ. ನೋಡಿ, ಇದನ್ನು ಈ ಥರ 786 ಅಂತ ಬುಕ್ಕನ್ನು ಅದಕ್ಕೆ ಅಂತಲೇ ನೀವು ಇಟ್ಕೊಳ್ಳಿ. ನಿಮ್ಮ ವಿಷಯ ಏನಿದೆ ಬರೆಯೋದಕ್ಕೆ ಅದಕ್ಕೆ ಅಂತಲೇ ಇಟ್ಕೊಳ್ಳಿ, ಬೇರೆದಕ್ಕೆ ಯಾವುದಕ್ಕೂ ಕೂಡ ಯೂಸ್ ಮಾಡಬೇಡಿ, ಸರಿನಾ? ಇದನ್ನು ಹೇಗೆ ಮಾಡಬೇಕು ಅಂದರೆ, ಬೆಳಗ್ಗೆ, ಸರಿನಾ? ಬೆಳಗ್ಗೆ 3:30 ನೀವು ಇದು 5 ಗಂಟೆವರೆಗೂ ಕೂಡ ನೀವು ಮಾಡ್ಬೋದು. 5 ಗಂಟೆವರೆಗೂ ಕೂಡ ಮಾಡ್ಬೋದು. 3:30 ಬೇಗ ಎದ್ದು ಫಸ್ಟಾಗಿ ನೀವು ಸ್ನಾನ ಮಾಡಬೇಕು. ಆಗಿನ ಕಾಲದಲ್ಲೆಲ್ಲ ನಾವು ತಣ್ಣೀರು ಸ್ನಾನನೂ ಕೂಡ ನಾನು ಕೂಡ ಮಾಡಿದ್ದೀನಿ, ಬಟ್ ಇವಾಗ ಅಷ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ, ನಾನು ಕೂಡ ಮಾಡೋದಿಲ್ಲ. ಕೆಲವರು ಆಗಿನ ಕಾಲದಲ್ಲಿ ತಣ್ಣೀರು ಸ್ನಾನ ಮಾಡ್ತಾಯಿದ್ರು, ಇವಾಗ ಬರೀ ಸ್ನಾನ ಮಾಡ್ತಾರೆ, ಬಿಸಿನೀರು ಸ್ನಾನನ ಮಾಡ್ತಾರೆ. ಬೆಳಗ್ಗೆ ಎದ್ದು ಫಸ್ಟಾಗಿ ಸ್ನಾನ ಮಾಡಲೇಬೇಕು. ತುಂಬ ಜನ ಕೇಳ್ತಿದ್ದೀರಾ, ತಲೆ ಸ್ನಾನ ಮಾಡದೆ ಬರೀ ಮೈ ಸ್ನಾನ ಮಾಡ್ಬೋದಾ ಅಂತ. ಇಲ್ಲ, ಮೇಯ್ನಾಗಿ ತಲೆ ಸ್ನಾನನೇ ಮಾಡಬೇಕು. ದಿನ 11 ದಿನ, ಸರಿನಾ? 11 ದಿನ ತಲೆ ಸ್ನಾನ ಮಾಡಲೇಬೇಕು, ಕಂಪಲ್ಸರಿ ಇದು. ಮತ್ತು ಕೇಳಿದ್ದೀರಾ ನೀವು ನನಗೆ 11 ದಿನದಲ್ಲಿ ಮಧ್ಯ ಮಿಸ್ ಆದರೆ, ಇವಾಗ 11 ದಿನ ಮಾಡ್ತಾ ಇರ್ತೀವಿ, ಮಧ್ಯ ಮಿಸ್ ಆದರೆ ಏನು ಮಾಡಬೇಕು ಅಂತ.
ಇದು ಬಂದು ತುಂಬ ಶ್ರೇಷ್ಠ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ನಂಬಿಕೆ ಅದು. ಅದನ್ನು ಯಾವ ದಿನವೂ ಒಂದು ದಿನವೂ ಕೂಡ ಮಿಸ್ ಮಾಡದೆ ಮಾಡಿದಾಗ ನಮ್ಮ ಏನಿದೆ ಕಷ್ಟ ಆಗಿರಲಿ, ನಮ್ಮ ಏನು ವಿಶಸ್ ಇದೆ ಅದು ಪೂರ್ತಿ ಆಗಿರಲಿ, ಅದನ್ನು ಹಾಗೆ ಆಗುತ್ತೆ ಅನ್ನೋದು ನಮ್ಮ ಇದು. ಏನಾದರೂ ಮಧ್ಯೆ ಅಡೆತಡೆ ಬಂದರೆ ಅದು ಬೇಗ ಆಗೋದಿಲ್ಲ ಅಂತ. ಹಾಗಾಗಿ ನಾವು ಆ ಥರ ನಂಬಿದ್ದೀವಿ. ಸರಿನಾ? ನೀವು ಕೂಡ 11 ದಿನವೂ ಪೂರ್ತಿ ಮಾಡಿ, ಒಂದಿನವೂ ಕೂಡ ಮಿಸ್ ಮಾಡ್ಕೋಬೇಡಿ. ಫಸ್ಟೇ ನೀವು ಹೆಣ್ಮಕ್ಳಾಗಿದ್ದರೆ ಮಧ್ಯ ಪೀರಿಯಡ್ ಅದೆಲ್ಲ ಬರುತ್ತಲ್ಲ, ಆ ಟೈಮಲ್ಲಿ ನೀವು ಅದಾದಮೇಲೆ ನೀವು ಸ್ಟಾರ್ಟ್ ಮಾಡಿ. ಇವಾಗ ಆಗಿ 7 ಡೇಸ್ ಆಯಿತು ನಿಮಗೆ, ಅದಾದಮೇಲೆ 11 ದಿನ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಮಧ್ಯೆ ಎಲ್ಲೂ ಕೂಡ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಆ ಟೈಮಲ್ಲಿ ಮಾಡ್ಕೊಂಡು ಬಂದು ಫಸ್ಟು ಇದೆಲ್ಲ ಆಯಿತಾ, ಬೆಳಗ್ಗೆ ಬೇಗ ಎದ್ದೇಳಬೇಕು, 11 ದಿನ ಸ್ನಾನ ಮಾಡಲೇಬೇಕು, 11 ದಿನ ಪೂರ್ತಿಯಾಗಿ ಮಾಡಬೇಕು, ಮಧ್ಯೆ ಎಲ್ಲೂ ಕೂಡ ನಿಲ್ಲಿಸಿದ್ರೆ ಮತ್ತೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು 11 ದಿನವೂ ರಾತ್ರಿಯೇ ಎಲ್ಲ ನೀವು ಕ್ಲೀನ್ ಎಲ್ಲ ಮಾಡಿ ಇಟ್ಕೊಳ್ಳಿ. ತುಂಬ ಕ್ಲೀನಾಗಿ ಇಟ್ಕೋಬೇಕು, ಮನೆ ತುಂಬ ಶುದ್ಧವಾಗಿರಬೇಕು ಮನೆ. ಆ ಥರ ನೀವು ದಿನಾನೂ ಕೂಡ ಮನೆ ಒರೆಸಿ, ಕಸ ಎಲ್ಲ ಗುಡಿಸಿ, ಮನೆ ಒರೆಸಿ, ಮನೆ ನೀಟಾಗಿ ಇಟ್ಕೊಂಡು ದಿನ ಸ್ನಾನ ಮಾಡಬೇಕು. ಅಷ್ಟು ಕೂಡ ಮಾಡಬೇಕಾಗುತ್ತೆ. ಇದನ್ನು ತುಂಬ ಜನ ಕಷ್ಟ ಅಂತಾರೆ, ಬಟ್ ಮನಸ್ಫೂರ್ತಿಯಾಗಿ ಇದನ್ನು ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ನಿಮ್ಮ ಕೈಲಿ ಹಾಗೇ ಆಗುತ್ತೆ. ಮತ್ತು ನೀವು ಏನೇ ಹರಕೆ ಕಟ್ಟಿದರೂ ಕೂಡ ಅದು ನೆರವೇರುತ್ತೆ. ಸರಿನಾ? 11 ದಿನ ಆಯಿತು. ಅದಾದಮೇಲೆ ನಿಮ್ಮ ಕೋರಿಕೆ ಏನಿದೆ ಫಸ್ಟು ನೀವು 7, 8, 6 ಇದನ್ನು ಬರ್ಕೊಳ್ಳಿ. ಅದಾದಮೇಲೆ 1ನೇ ದಿನ ಬಂದು ನಿಮ್ಮ, ಇವಾಗ ನಾನು ಜಸ್ಟ್ ಸುಮ್ಮನೆ ಹಾಗೆ ಬರೀತೀನಿ. ನನಗೆ ಬೇಗ ಮನೆ ಕಟ್ಟಬೇಕು. ಸರಿನಾ? ನನಗೆ ಇದು ಆಸೆ ಇದೆ. ಇದಾದಮೇಲೆ ಏನು ಮಾಡಬೇಕು? 7, 8, 6 ಬಟ್ ಪ್ಲಸ್ ಈ ಥರ ನಾನು ಬರ್ಕೋತೀನಿ. ಸರಿನಾ? ಇದು ಬಂದು 1ನೇ ದಿನ. ಸರಿನಾ? 1ನೇ ದಿನ ಈ ಥರ ನಾನು ಬರ್ಕೋಬೇಕಾಗುತ್ತೆ. ಒಂದೇ ಸತಿ ಸಾಕು. ಇದು ಒಂದು ಸತಿ ನೀವು ಬರೆದಾದ್ಮೇಲೆ ಓಕೆ, 1 ದಿನ ಈ ಥರ ಬರೆದಾದ್ಮೇಲೆ ನೀವು ನೆಕ್ಸ್ಟು ಒಂದು 5 ನಿಮಿಷ ಬಂದು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ, 10 ನಿಮಿಷ ಆ ಥರ ಕೂತು ನೀವು ನಿಮ್ಮ ಕಣ್ಣು ಮುಚ್ಕೊಂಡು ನಿಮಗೆ ಏನು ಕಷ್ಟ ಇದೆ, ಇಲ್ಲಿ ಏನು ಬರೆದಿದ್ದೀರಾ, ಇದನ್ನು ನೀವು ಏನು ಬರೆದಿರ್ತೀರ ಅದನ್ನು ನೆನೆಸ್ಕೊಳ್ಳಿ. ಈ ಥರ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದಕ್ಕೆ ತುಂಬ ಅಡೆತಡೆಗಳು ಆಗ್ತಾಯಿದೆ, ನನ್ನ ಕೈಲಿ ಆಗ್ತಾಯಿಲ್ಲ, ಇದರಿಂದ ನನಗೆ ಸಹಾಯ ಮಾಡಿ, ಇದನ್ನು ಮಾಡಲೇಬೇಕು, ನನಗೆ ಆಗಲೇಬೇಕು. ಇದಕ್ಕೆಲ್ಲ ನೀವೇ ನಿಮ್ಮ ಮನಸ್ಸಿಗೆ ಏನೇ ಕಷ್ಟ, ಏನೇ ದುಃಖ, ಏನು ಹೇಳ್ಕೋಬೇಕು ಅಂದ್ಕೊಂಡಿದ್ದೀರ ಅದನ್ನೆಲ್ಲ ನೀವು ಹೊರಗಡೆ ಹಾಕಿ ನೀವು ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ, ಒಳ್ಳೆಯದಾಗೆ ಆಗುತ್ತೆ. ಇದೇನಿದೆ 3:30 5 ಗಂಟೆ ಒಳಗಡೆ ಏನು ನೀವು ಕೇಳ್ಕೊತೀರಲ್ವ, ಖಂಡಿತ ನಿಮಗೆ ಹಾಗೇ ಆಗುತ್ತೆ. ಸರಿನಾ? ಇದು ನಾನೇ ಅಂತಲ್ಲ, ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತು. ಆದರೆ ಇದಕ್ಕೆ ಸ್ಫೂರ್ತಿ ತುಂಬೋರು ಕೂಡ ಯಾರೂ ಇಲ್ಲ. ಇದನ್ನು ಎದ್ದು ಮಾಡಲೇಬೇಕು ಅನ್ನೋ ಸ್ಫೂರ್ತಿ ಯಾರಿಗಾದರೂ ನಾವು ತುಂಬಿದಾಗ ಅವ್ರು ಖಂಡಿತ ಮಾಡೇ ಮಾಡ್ತಾರೆ. ಆದರೆ ಈ ವಿಡಿಯೋವನ್ನು ನೀವು ನೋಡಿದಾಗ ಖಂಡಿತ ನಿಮ್ಮ ಕೈಲೂ ಕೂಡ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಮತ್ತು ನೀವು ನಿಮಗೆ ಏನು ಬೇಕೋ ಅದನ್ನು ಬರ್ಕೋಬೋದು. ಸರಿನಾ? ಏನು ಬೇಕಾದರೂ ನೀವು ಬರ್ಕೋಬೋದು. ಇವಾಗ ನಿಮಗೆ ಸಾಲ ಜಾಸ್ತಿ ಇದೆಯಾ? ನನಗೆ ಸಾಲ ಬೇಗನೆ ತೀರಬೇಕು. ಸರಿನಾ? ಬೇಕು, ಲಾಸ್ಟಲ್ಲಿ ಬೇಕು ಅನ್ನೋದು ಬರ್ಕೊಳ್ಳಿ. ಮತ್ತು 7, 8, 6 ಪ್ಲಸ್ ಮೇಲ್ಗಡೆ 7, 8, 6 ಅಂತ ಈ ಥರ ಒಂದೊಂದು ಬಿಟ್ಟು ಹಳೆನ ಬರ್ಕೊಳ್ಳಿ. ಮತ್ತು 11 ದಿನವೂ ಒಂದೇ ಕೂಡ ಬರಿಬೇಕು. ಮಧ್ಯ ದಿನಕ್ಕೆ ಒಂದೊಂದು ಬರೆಯೋ ಹಾಗಿರಲ್ಲ, 11 ದಿನವೂ ಒಂದೇ ಬರೀಬೇಕು. ಇವಾಗ ಬೇರೆ ಇನ್ನೇನೋ ಬರೆದಿರ್ತೀರ 1ನೇ ದಿನ. ಇವಾಗ ನನಗೆ ಒಡವೆ ಅಡೆ ಇಟ್ಟಿದ್ದೀನಿ, ಒಡವೆ ನಾನು ಬೇಗ ಬಿಡಿಸ್ಬೇಕು, ಅದನ್ನು ಕೂಡ ನೋಡಿ ಬೇಗ ಬೇಕು ಅನ್ನೋದನ್ನ ಮಾತ್ರ ನೀವು ಬೇಗ ಬೇಕು ಈ ಥರ ನೀವು ಬರ್ಕೊಂಡು ಹೋಗಿ. ಸರಿನಾ?
ಏನೇ ಒಂದಾದರೂ ಕೂಡ ಇವಾಗ ನೋಡಿ, ಮತ್ತು ನಿಮಗೇನಾದರೂ ಈಗ ಸೈಡ್ ಬೇಕು, ಮನೆ ಬೇಕು, ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳಬೇಕು, ಮತ್ತು ನನ್ನ ಆರೋಗ್ಯ ಸಮಸ್ಯೆ ಇದೆ ಅದು ಬೇಗ ತೀರಬೇಕು, ಅಥವಾ ಮನೆಯಲ್ಲಿ ನನಗೇನೋ ಒಂದು ಕಷ್ಟ ಆಗ್ತಾ ಇದೆ ಅದನ್ನು ಕೇಳ್ಬೋದು. ಮತ್ತು ನನಗೆ ಮನೆಯಲ್ಲಿ ಜಗಳ ಜಾಸ್ತಿ, ಹೇಳಿದ ಮಾತು ಕೇಳಲ್ಲ, ಅದನ್ನು ಕೂಡ ನೀವು ಬರ್ಕೋಬೋದು. ಪ್ರತಿಯೊಂದು ಕೂಡ ನಿಮಗೆ ಏನು ತೊಂದರೆ ಜಾಸ್ತಿ ಇದೆ, ಅದರಿಂದ ಏನು ಕಷ್ಟ ಆಗ್ತಾ ಇದೆ ಅದನ್ನು ಬರ್ಕೋಬೋದು. ಇಲ್ಲ ನಾವೇನೂ ಇಲ್ಲ, ಚೆನ್ನಾಗೇ ಇದ್ದೀವಿ, ಪರವಾಗಿಲ್ಲ, ಬಟ್ ಮುಂದೆ ಏನಾದರೂ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ಒಡವೆ ತೊಗೋಬೇಕು, ಅದನ್ನು ಬರಿಬೋದು. ಅಥವಾ ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಅಲ್ಲ ನನ್ನ ಮಗಳಿಗೆ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಇವಾಗ ನಿಮ್ಮ ಮಕ್ಳಿಗೋಸ್ಕರ ನೀವು ಕೂಡ ಮಾಡ್ಬೋದು, ನಿಮಗೋಸ್ಕರ ನಿಮ್ಮ ಮಕ್ಕಳು ಕೂಡ ಮಾಡ್ಬೋದು. ಆ ಥರ ಯಾರು ಬೇಕಾದರೂ ಮಾಡ್ಬೋದು. ಶ್ರದ್ಧೆಯಿಂದ 11 ದಿನ ಮಾಡಬೇಕು. ಇಷ್ಟನ್ನ ನಾನು ಹೇಳ್ತೀನಿ. ಬಟ್ ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತ ಕ್ಲಿಯರ್ ಮಾಡಿ. ಮತ್ತು ಯಾರೂ ಕೂಡ 786 ಅಂತ ಕಮೆಂಟ್ ಮಾಡದೆ ಹೋಗಬೇಡಿ ಪ್ಲೀಸ್. ಯಾರೇ ನೋಡಿದ್ರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ನನಗೆ 786 ಜಾಸ್ತಿ ನಂಬಿಕೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ಇದನ್ನು ಬರೆದಾಗ, ಮತ್ತು ನನಗೆ ಯಾವಾಗಲೂ ಪದೇ 786 ಅನ್ನೋದು ಕಾಣ್ತಾ ಇರೋದು. ಎಲ್ಲಾದರೂ ಒಂದು ಪೇಪರ್ ನೋಡ್ತೀವಿ, ಆವಾಗ ಅಕಸ್ಮಾತ್ ಕಾಣೋದು, ಇಲ್ಲ ಯಾರೋ ಮಾತಾಡ್ತಾ ಇರ್ತಾರೆ ಅವ್ರ ಬಾಯಲ್ಲಿ ಏನೋ ಬಂದುಬಿಡೋದು, ಇಲ್ಲ ಒಂದು ನೋಟಿನ ಮೂಲಕ ನನಗೆ ಸಿಗೋದು, ಅಥವಾ ಒಂದು ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಸಿಕ್ಬಿಡೋದು. ಆ ಥರ ಯಾವುದೇ ಒಂದು ಕಡೆ ದಿನಕ್ಕೆ ಒಂದು 5-6 ಸತಿ, ಎಷ್ಟೋ ಲೆಕ್ಕವೇ ಇಲ್ಲ, ಆ ಥರ ನನಗೆ ಪದೇ ಆ ನಂಬರ್ ಕಾಣಿಸೋದು. ಆವಾಗ ಅದರ ನಂಬಿಕೆ ಅನ್ನೋದು ಜಾಸ್ತಿ ಆಯಿತು. ಅದನ್ನು ಮಾಡ್ಕೊಂಡು ಬಂದೆ. ಮೋಸ್ಟ್ಲಿ ಇದನ್ನು ಮಾಡಲಿ ಅಂತಲೇ ಆ ನಂಬರ್ ಕಾಣಿಸ್ಕೊತೋ ಏನೋ ನನಗೆ ಗೊತ್ತಿಲ್ಲ. ಅದನ್ನು ಪದೇ ನೋಡೋದ್ರಿಂದ, ಅದನ್ನು ಬರೆಯೋದ್ರಿಂದ, ಅದನ್ನು ಕೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಮಗೆ. ಅದನ್ನು ನಂಬಿದರೆ ಮಾತ್ರ ಯಾವತ್ತೂ ಕೂಡ ಅದನ್ನು ನಮ್ಮನ್ನ ಕೈ ಬಿಡೋದಿಲ್ಲ. ಅಷ್ಟು ಮಾತ್ರ ನಾನು ಹೇಳ್ತೀನಿ. ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮಾಡಿ ನೋಡಿ. ನಿಮಗೂ ಕೂಡ ನಂಬಿಕೆ ಇದ್ದರೆ, ನಿಮಗೂ ಕೂಡ ಆಸಕ್ತಿ ಇದ್ದರೆ, ನಾನು ಮಾಡ್ತೀನಿ, ನನ್ನ ಕಷ್ಟ ಎಲ್ಲ ದೂರ ಆಗಲಿ ಅಂತ ಅಂದ್ಕೊಂಡಿದ್ರೆ ಮಾಡಿ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಲಾಸ್ಟಲ್ಲಿ ನೀವು ಬೇಕು, ಇವಾಗ ನನಗೆ ಮನೆ ಬೇಗ ಕಟ್ಟಬೇಕು, ನನಗೆ ಸಾಲ ಬೇಗ ತೀರಬೇಕು, ನನಗೆ ಮದುವೆ ಆಗಬೇಕು, ನನ್ನ ಒಡವೆ ಬೇಗ ಬಿಡಿಸಿ ಬರಬೇಕು, ಮತ್ತು ನಿಮಗೆ ಯಾವ ಥರ ಆಗುತ್ತೆ ಆ ಥರ ನೀವು ಬರ್ಕೊಳ್ಳಿ. ಇವಾಗ ನನ್ನ ಮನೆಯಲ್ಲಿ ಜಗಳ ಹಾಕೋದಿದೆ, ಎಲ್ಲರೂ ಚೆನ್ನಾಗಿ ಆಗಬೇಕು, ನನ್ನ ಮಕ್ಕಳು ನಾನು ಹೇಳಿದ ಮಾತು ಕೇಳಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು. ಲಾಸ್ಟಲ್ಲಿ ಬೇಕು ಮತ್ತು 786 ಪ್ಲಸ್ ಹಾಕೋದು ಮರಿಬೇಡಿ, ಪ್ಲಸ್ ಹಾಕಿ. ಈ ಪ್ಲಸ್ ಯಾವ ಥರ ಅಂತ ಹೇಳಿದ್ರೆ, ಇವಾಗ ನಾವು ಏನೇ ಕೇಳಿದ್ರೂ ಕೂಡ ಇದು ಹಾಗೇ ಆಗುತ್ತೆ ಅನ್ನೋ ಒಂದು ಇದು, ಸರಿನಾ? ಪ್ಲಸ್ ಅನ್ನೋದು ಬರೀರಿ. ಒಳ್ಳೆಯ ಮನಸ್ಸಿಂದ ಮಾಡಿ. ಮತ್ತು ಇದನ್ನು ಇನ್ನೂ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಇದನ್ನು ಯಾರಿಗೂ ಕೂಡ ಹೇಳಬೇಡಿ. ಇವಾಗ 11 ದಿನ ಆಗೋವರೆಗೂ ಕೂಡ ನೀವು ಇದನ್ನು ಏನು ಬರೆದಿದ್ದೀರಾ, ಇದರಲ್ಲಿ ಯಾಕೆ ಏನು ಅನ್ನೋದನ್ನ ಹೇಳಬೇಡಿ. ಬಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಕೇಳ್ತಾರೆ, ಯಾಕೆ ಇಷ್ಟು ಬೇಗ ಎದ್ದು ಏನು ಮಾಡ್ತಾಯಿದ್ದೀಯಾ ಅಂತ. ಅದನ್ನು ಹೇಳ್ಬೋದು. ಈ ಥರ ನನಗೆ ಹರಕೆ ಕಟ್ಕೊಂಡ್ರೆ ಆಗುತ್ತಂತೆ, ಏನೋ ಒಂದು ಹರಕೆ ಕಟ್ಕೊಂಡಿದ್ದೀನಿ, ಅದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಹಸ್ಬೆಂಡ್ ಕೇಳ್ತಾರೆ, ನಿಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ನಿಮ್ಮ ಅತ್ತೆ ಮಾವ ಎಲ್ಲ ಕೇಳ್ತಾರೆ, ಆ ಥರ ಹೇಳ್ಕೊಳ್ಳಿ. ಬಟ್ ನೀವು ಏನು ಬರೆದಿದ್ದೀರಾ ಅದನ್ನು ಹೇಳ್ಕೊಬೇಡಿ. ಬೇಕಾದ್ರೆ ಬೇರೆ ಏನಾದರೂ ಹೇಳಿಬಿಡಿ. ಅದು ಏನು ಬರ್ಕೊಂಡಿರ್ತೀರ ಅದನ್ನು ಹೇಳೋಕ್ಕೆ ಹೋಗಬೇಡಿ. ಇದು ಆಗೋವರೆಗೂ ಕೂಡ ಯಾರಿಗೂ ಹೇಳಬಾರ್ದು. ಆದ ಮೇಲೆ ನೀವು ಖಂಡಿತ ಈ ಥರ ಮಾಡಿದೆ ಆಯಿತು ನನಗೆ, ನೀವು ಮಾಡಿ ಅಂತ ಬೇಕಾದ್ರೆ ಹೇಳಿ, ಪರವಾಗಿಲ್ಲ. ಇದನ್ನು ಮಾತ್ರ ಯಾರಿಗೂ ಕೂಡ ಹೇಳಬೇಡಿ. ಓಕೆ, ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ. ಮತ್ತು ಸ್ಫಟಿಕ ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ನಿಜವಾಗ್ಲೂ ಇಷ್ಟು ಒಳ್ಳೆಯದಾಗುತ್ತೆ ಅದರಿಂದನೂ ಕೂಡ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದರಿಂದ ಹಣ ಆಕರ್ಷಣೆ ಆಗುತ್ತೆ, ಹಣ ತುಂಬ ಜಾಸ್ತಿ ಸೇರುತ್ತೆ ಅಲ್ವಾ? ಹಾಗಾಗಿ ನಿಮಗೆ ನಂಬಿಕೆ ಇದ್ದರೆ, ಓಕೆ ನಾನು ತೊಗೋತೀನಿ, ಮಾಡ್ತೀನಿ, ಒಳ್ಳೆಯದಾಗಲಿ ಅಂತ ಅನಿಸಿದರೆ, ನಿಮ್ಮ ಮನಸ್ಸಿಗೆ ಅನಿಸಿದರೆ ಖಂಡಿತ ಅದನ್ನು ಆರ್ಡರ್ ಮಾಡ್ಕೊಳ್ಳಿ. ಕಟ್ಟಿ ನೋಡಿ, ಒಂದು ಸತಿ ಕಟ್ಟಿ ನೋಡಿ, ನೀವೇ ಹೇಳ್ತೀರಾ ಅದ್ರ ಬಗ್ಗೆ. ಅದನ್ನು ಕಟ್ಟಬೇಕಾದ್ರೆ 7 ಡೇಸ್ ಸೀಕ್ರೆಟ್ ಇರುತ್ತೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡಿ.